ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದ ಮಾಹಿತಿ ಸಿಗಲಿದೆ. ಹೌದು, ರಾಜ್ಯದ ರೈತರ ಸಾಲ ಮನ್ನಾ ಕುರಿತು ಸಹಕಾರಿ ಸಚಿವ ಕೆ ರಾಜಣ್ಣನವರು ಪ್ರಕ್ರಿಯೆಯನ್ನ ನೀಡಿದ್ದಾರೆ. ರೈತರ ಸಾಲ ಮನ್ನಾ ಕುರಿತು ಇದೀಗ ಅನೇಕ ರೈತ ಸಂಘ ಸಂಸ್ಥೆಗಳಿಂದ ಹೋರಾಟವನ್ನು ನಡೆಸಲಾಗುತ್ತಿದೆ. ಇದರ ಕುರಿತು ಮಾಹಿತಿಯನ್ನ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರವೂ ಕೂಡ ಮಾಡಲಾಗುತ್ತಿದೆ. ಹೌದು, ರೈತರಿಗೆ ಮುಂಗಾರು ಮತ್ತು ಹಿಂಗಾರು ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ರೈತ ಸಂಘ ಸಂಸ್ಥೆಗಳು ರೈತರ ಸಾಲವನ್ನ ಮನ್ನಾ ಮಾಡಬೇಕು, ಹಾಗೆ ಬರ ಪರಿಹಾರವಾಗಿ ಎಕರೆಗೆ 25,000 ರೂಪಾಯಿ ಪರಿಹಾರ ಹಣವನ್ನ ನೀಡಬೇಕು ಎಂದು ಆಗ್ರಹವನ್ನ ಮಾಡುತ್ತಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಬೆಳೆ ಹಾನಿಯಾದಾಗ 1 ತಿಂಗಳ ಒಳಗಾಗಿಯೇ ಅತಿ ಶೀಘ್ರದಲ್ಲೇ ರೈತನಿಗೆ ಪರಿಹಾರ ಹಣವನ್ನ ತಲುಪಿಸಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಇದುವರೆಗೆ 1 ನಯಾ ಪೈಸೆಯೂ ಕೂಡ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರವಾಗಿ ನೀಡಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ರೈತರ ಒಂದು ಸಾಲವನ್ನ ಕೂಡ ಮನ್ನಾ ಮಾಡುವಂತೆ ಆಗ್ರಹವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮೊನ್ನೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ರೈತರ ಬಡ್ಡಿ ಮನ್ನಾ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಹೌದು, ಸಹಕಾರಿ ಸಂಘಗಳಲ್ಲಿ ರೈತ ಸಾಲ ಪಡೆದಿದ್ದಲ್ಲಿ ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಬಡ್ಡಿ ಮನ್ನಾ ಮಾಡುವುದಾಗಿ ಹೇಳಿದ್ದಾರೆ. ಅದು ಕೂಡ ಅಸಲನ್ನ ಸರಿಯಾದ ಸಮಯದಲ್ಲಿ ಪಾವತಿ ಮಾಡಿರುವ ರೈತರಿಗೆ ಮಾತ್ರ ಬಡ್ಡಿ ಮನ್ನಾ ಅವಕಾಶವನ್ನ ನೀಡಿದ್ದಾರೆ. ಇಲ್ಲದಿದ್ದಲ್ಲಿ ರೈತನಿಗೆ ಬಡ್ಡಿ ಮನ್ನಾ ಸೌಲಭ್ಯವೂ ಕೂಡ ಸಿಗುವುದಿಲ್ಲ. ಇದರಿಂದ ಕೇವಲ ಕೆಲವೇ ರೈತರಿಗೆ ಮಾತ್ರ ಅನುಕೂಲವಾಗಲಿದೆ. ಇನ್ನು ಕೆಲ ರೈತರು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡುವುದಾದರೆ ಸಾಲವನ್ನ ಮನ್ನಾ ಮಾಡಿ ಎಂದು ಈ ಕುರಿತು ಸಹಕಾರಿ ಸಚಿವ ರಾಜಣ್ಣನವರಿಗೆ ರೈತರ ಸಾಲ ಮನ್ನಾ ಕುರಿತು ಪ್ರಶ್ನೆಯನ್ನ ಮಾಡಿದಾಗ ಅವರು, ಈಗ ಸರ್ಕಾರದ ಮುಂದೆ ರೈತರ ಸಾಲ ಮನ್ನಾ ಮಾಡುವ ಪ್ರಶ್ನೆ ಸರ್ಕಾರದ ಕಣ್ಣ ಮುಂದೆ ಇಲ್ಲ ಎಂದು ಹೇಳಿದ್ದಾರೆ. ಹೌದು, ಸುದ್ದಿಗಾರರೊಂದಿಗೆ ಮಾತನಾಡಿದಾಗ ಸಹಕಾರಿ ಸಚಿವರು ಈ ರೀತಿ ಮಾಹಿತಿಯನ್ನ ನೀಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡುವ ಪ್ರಶ್ನೆ ಸರ್ಕಾರದ ಮುಂದೆ ಸದ್ಯಕ್ಕೆ ಇಲ್ಲ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ರೈತರ ಒಂದು ದಿನಾಚರಣೆ ಡಿಸೆಂಬರ್ 23ರಂದು ರೈತರ ದಿನಾಚರಣೆ ಆಗಲಿದೆ. ರೈತ ಸಂಘ ಸಂಸ್ಥೆಗಳಿಂದ ಅನೇಕ ಹೋರಾಟಗಳು ನಡೆಯಲಿವೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ. ರೈತರಿಗೆ ಬರ ಪರಿಹಾರ, ಇದರ ಜೊತೆಗೆ ರೈತರ ಒಂದು ಸಾಲ ಮನ್ನಾ ಮಾಡುವ ಕುರಿತು ಉಗ್ರವಾದ ಹೋರಾಟವನ್ನ ಮಾಡಲು ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನ ರೈತ ಸಂಘ ಸಂಸ್ಥೆಗಳು ನಡೆಸುತ್ತಿವೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ. ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ಸುದ್ದಿಯೊಂದನ್ನು ಹಂಚಿಕೊಳ್ಳಿ.